ಭಯ ಬಿದ್ದಿ ಹೋಗ್ಬಿಟ್ಲು. ಎಲ್ಲೂ ಭಯ ಬಿದ್ದು ಹೋಗುವಂತ ಹೆಣ್ಮಗ್ಳು ನಾನು ಅಲ್ಲ. ಕೆಲಸ ಕಾರ್ಯಗಳಿರುತ್ತಲ್ವಾ, ಸೊ ಬ್ಯುಸಿ ಇದ್ದೆ ಅಷ್ಟೇ. ಇದ್ದಂಗೆ ಹೇಳಿದ್ರೆ ಕೆಲವ್ರಿಗೆ ಎದ್ ಬಂದ್ ಎದೆಗೊದ್ದಂಗ ಆಗತ್ತಂತೆ. ಏನ್ರಿ ಮೀಡಿಯಾ, ನಿಜ ಅಲ್ವಾ? ಕೆಲವ್ರಿಗೆ ನಾವಿರೋ ಸತ್ಯ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದಂಗ ಆಗತ್ತಂತೆ. ನಿನ್ನೆಯಿಂದ ಏನೊಂದು ಅಜಿತ್ ಅವರ ವಿಡಿಯೋ ವೈರಲ್ ಆಯ್ತು. ಅನೇಕ ಜನ ಯಾವ ಲೆವೆಲ್ಗಂದ್ರೆ ಆ ಲೆವೆಲ್ಗೆ ಬೇಕಾದಂತೆ ಟ್ರೋಲ್ ಮಾಡ್ಕೊಂಡ್ ಕೂತಿದ್ದೀರಾ. ಆಲ್ ದ ಬೆಸ್ಟ್, ಗುಡ್ ಲಕ್. ಒಳ್ಳೆ ವ್ಯೂಸ್ ಸಿಗಲಿ, ಒಳ್ಳೆ TRP ಸಿಗ್ಲಿ, ಒಳ್ಳೆ ದುಡ್ಡು ಬರ್ಲಿ, ಒಳ್ಳೆ ಇನ್ಕಮ್ ಬರ್ಲಿ. ನನ್ನ ಟ್ರೋಲ್ ಮಾಡಿ ನಿಮ್ ಹೊಟ್ಟೆ ತುಂಬುತ್ತೆ ಅಂದ್ರೆ ತಿನ್ರಿ, ಭಿಕ್ಷಾಟನೆ ಹಾಕ್ತೀನಿ. ಏನ್ ಹೇಳಿ, ಭಿಕ್ಷೆ ಹಾಕ್ತೀನಿ. ನನ್ನ ಹೆಸರು ಹಾಕೊಂಡು, ನನ್ನ ಫೋಟೋಸ್ ಹಾಕೊಂಡು, ವಿಡಿಯೋಸ್ ಹಾಕೊಂಡು ಟ್ರೋಲ್ ಮಾಡಿದ್ರೆ ಎಂಜಾಯ್. ಆದ್ರೆ ಯಾವಾಗ ಅಜಿತ್ ಅವ್ರ ವಿಡಿಯೋ ವೈರಲ್ ಆಯ್ತು, ಅನೇಕ ಜನ ಅಜಿತ್ ಅವರ ಬೆಂಬಲಿಗರು, ಹಿಂದೂ ಪರ ಕಾರ್ಯಕರ್ತರಂತ ಹೇಳ್ಕೊಂಡು, ಹಿಂದೂ ಸಂಘಟನೆಗಳಂತ ಹೇಳ್ಕೊಂಡು, ನಕಲಿ ಹಿಂದೂ ಕಾರ್ಯಕರ್ತರು, ನಕಲಿ ಹಿಂದೂ ಪರ ಹೋರಾಟಗಾರರು, ನಕಲಿ ಹಿಂದೂ ಸಂಘಟನೆ ಅಂತ ಹೇಳ್ಕೊಂಡು ಏನೆಲ್ಲ ನಕಲಿ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡು ನೀವ್ ಆಗ್ತಾ ಇದೀರಲ್ಲ ಬ್ಯಾಡ್ ಕಮೆಂಟ್ಸ್ ನೀವೇನ್ ಆಗ್ತಾ ಇದೀರಲ್ಲ, ನಿಮ್ಮನ್ನ ಕಂಪೇರ್ ಮಾಡಿದ್ರೆ ಅಜಿತ್ ಅವರ ಬೆಂಬಲಿಗರ್ನ, ಅಜಿತ್ ಅವರ ಫಾಲೋವರ್ಸ್ನ, ಅಜಿತ್ ಅವ್ರು ಇಟ್ಕೊಂಡಿರುವಂತ ಹಿಂದೂ ಕಾರ್ಯಕರ್ತರು ಹಿಂದೂ ಐಡಿದಲ್ಲಿ DP ಕ್ರಿಯೇಟ್ ಮಾಡ್ಕೊಂಡು, ನಮ್ಮ ಹಿಂದೂ ದೇವರುಗಳ ಫೋಟೋ ಹಾಕೊಂಡು, ಹಿಂದೂ ಒಂದು ಸಂಪ್ರದಾಯದಲ್ಲಿ ಆ ಸಂಸ್ಕೃತಿ ಪದಗಳು ಕಮೆಂಟ್ ಆಗ್ತಾ ಇದೀರಲ್ವಾ, ನಿಮ್ಮನ್ನ ಕಂಪೇರ್ ಮಾಡಿದ್ರೆ ಡಿ ಬಾಸ್ ಅಭಿಮಾನಿಗಳೇ ಬೆಸ್ಟ್. ನಿಮ್ಮನ್ನ ಕಂಪೇರ್ ಮಾಡಿದ್ರೆ ಡಿ ಬಾಸ್ ಅಭಿಮಾನಿಗಳೇ ಬೆಸ್ಟ್. ಮತ್ತೊಂದು ಹೇಳ್ತೀನಿ, ನಿಮ್ಮನ್ನ ಕಂಪೇರ್ ಮಾಡಿದ್ರೆ ನೀವ್ ಹಾಕುವಂತ ಆ ಕೆಟ್ಟ ಕಮೆಂಟ್ಸ್ ಕಂಪೇರ್ ಮಾಡಿದ್ರೆ, ಏನು ರೇಣುಕಾ ಸ್ವಾಮಿ ಹೆಸರಲ್ಲಿ ಒಂದು ಗೌತಮ್ ಅನ್ನೋ ಐಡಿ ಕ್ರಿಯೇಟ್ ಮಾಡ್ಕೊಂಡು ಆಗ್ತಾ ಇದ್ನಲ್ಲ ಅಶ್ಲೀಲ ಮೆಸೇಜಸ್, ಅವ್ರಿಗೂ ಈ ಅಜಿತ್ ಅವರ ಫಾಲೋವರ್ಸ್ ಬೆಂಬಲಿಗರು ಯಾರು ಹಿಂದೂ ಅನ್ನೋ ಒಂದು ವರ್ಡ್ ಯೂಸ್ ಮಾಡ್ಕೊಂಡು ಕಮೆಂಟ್ಸ್ ಆಗ್ತಾ ಇದೀರಾ. ಸೊ ಆ ರೇಣುಕಾ ಸ್ವಾಮಿ ಐಡಿ ಕ್ರಿಯೇಟ್ ಮಾಡಿದಂತ ಮೆಸೇಜಸ್ ಕಳ್ಸಿದ್ದವನ್ಗೂ ನಿಮಗೂ ಏನೂ ವ್ಯತ್ಯಾಸ ಇಲ್ಲ. ಸೊ ಶೆಡ್ಗೂ ಹೋಗ್ತೀರಾ, ಮತ್ತೊಂದ್ ಜಾಗಕ್ಕೂ ಹೋಗ್ತೀರಾ. ಅದಕ್ಕೆ ಪಟ್ಟಣಗೆರೆ ಶೆಡ್ ಅಷ್ಟೊಂದು ಫೇಮಸ್ ಆಗಿದ್ದು. ರಸ್ತೆಯಲ್ಲಿ ಒಬ್ಬ ಕುಡ್ಕೊಂಡು ಬಿದ್ದಿದ್ದಾನೆ ಅಂತ ಹೇಳ್ದೋಗ, ಆ ರಸ್ತೆದಲ್ಲಿ ಇರುವಂತವನು ಒಬ್ಬ ಮಾಧ್ಯಮದವನು ಅಂತ ಹೇಳ್ದೋಗ, ತಾವೆಲ್ಲರೂ ಸಮರ್ಥನೆ ಮಾಡ್ಕೊಂಡು ಅದು ಅಜಿತ್ ಅಲ್ಲ, ಅದು ಫೇಕ್, ಅದು ಇನ್ ಶಾರ್ಟ್ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಅದು ಫೇಕ್ ಫೋಟೋ, ಅಜಿತ್ ಅವರೇ ಅಲ್ಲ ಅಂದ್ರೆ ಒಳ್ಳೇದಾಗ್ಲಿ. ಅದು ಅಜಿತ್ ಅವರೇ ಅಲ್ಲ ಅಂದ್ರೆ ಒಳ್ಳೇದಾಗ್ಲಿ. ನಿಮ್ಗೆ ಯಾಕುರಿ? ನೀವ್ ಯಾಕೆ ಅದಕ್ಕೆ ಅಷ್ಟೊಂದು ಟ್ರೋಲ್ ಮಾಡ್ಕೊಂಡ್ ಕೂತಿದ್ದೀರಾ? ಅಜಿತ್ ಅಲ್ಲ ಅಂದ್ರೆ ವೆಲ್ ಅಂಡ್ ಗುಡ್, ಯಾರು ಬೇರೆಯವ್ರು ಬಿಡಿ ಅನ್ಕೊಂಡ್ ಸುಮ್ನೆ ಇರಿ. ಅಜಿತ್ ಅವರೇ ಆಗಿದ್ರೆ ಮಾತ್ರ ಕೋಪ ಬರುತ್ತಪ್ಪ. ಇವಾಗ ನನ್ ಬಗ್ಗೆ ಏನಾದ್ರು ಹೇಳಿದ್ರೆ ನನಗೆ ಕೋಪ ಬರುತ್ತೆ. ನಿಮ್ದಲ್ಲ ಅಂದೋಗ ನಿಮ್ಗೆ ಯಾಕೆ ಕೋಪ ಬರುತ್ತೆ? ಯಾರ್ದು ಫೇಕ್ ಹಾಕೊಂಡ್ ಮಾಡ್ತಾ ಇದಾರೆ ಬಿಡಿ ಅನ್ಬಿಟ್ಟು ಸುಮ್ನೆ ಆಗ್ಬಿಡಿ. ಅದು ಬಿಟ್ಟು ಅದಕ್ಕೊಂದಷ್ಟು ಮಸಾಲೆ ಖಾರ ಎಲ್ಲ ಪ್ರತಿಯೊಂದು ತುಂಬಿಕೊಂಡು ನನ್ನ ಫೋಟೋ ಹಾಕೊಂಡು ಕೆಲವೊಂದು ಎಡಿಟ್ ಮಾಡ್ಕೊಂಡು ಪ್ರಚಾರ ಕೊಡ್ತಾ ಇದ್ರೆ, ನಾನು ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ, ನೆಗೆಟಿವ್ ಪಾಸಿಟಿವ್ ಪ್ರಚಾರದಲ್ಲಿ ಇರ್ಬೇಕು, ಪ್ರಚಾರದಲ್ಲಿ ಇರ್ತೀನಿ. ಅಂಡ್ ದ ಡಿ ಬಾಸ್ ಹೆಸರಿಟ್ಕೊಂಡು, ದ ಡಿ ಬಾಸ್ ಇವತ್ತು ಹೇಳ್ತಾ ಇದೀನಿ ಕೇಳಿ, ದ ಡಿ ಬಾಸ್ ದರ್ಶನ್ ಅವ್ರ ಹೆಸರಿಟ್ಕೊಂಡು ದರ್ಶನ್ ಅವ್ರ ಅಭಿಮಾನಿಗಳಿಗೆ, ದರ್ಶನ್ ಅವ್ರಿಗೆ ಫೇವರ್ ಆಗೋದಕ್ಕೆ ಸಂಧ್ಯಾ ಅವರು ದರ್ಶನ್ ಅನ್ನೋ ಟಾಪಿಕ್ ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇದಾರೆ ಅಂತ ಕೆಲವ್ರು ಹೇಳಿದ್ರೆ ಆಬ್ವಿಯಸ್ಲಿ ಆಗ್ತೀನಿ ಬಿಡ್ರಿ. ಡಿ ಬಾಸ್ಗೆ ಫ್ಯಾನ್ ಅಲ್ಲ, ಐ ರೆಸ್ಪೆಕ್ಟ್ ಹಿಮ್. ನನ್ ಫ್ಯಾನು, ಬಕೆಟು, ಸಲಾಮು, ನನ್ನವ್ರ ಫಾಲೋವರು, ರಾಜಕಾರಣಿಗಳಿಗೆ ಬಕೆಟ್ ಇಡಿ, ಸೆಲೆಬ್ರಿಟಿಗೆ ಬಕೆಟ್ ಇಡಿ, ಅವೆಲ್ಲ ಇಲ್ಲ. ಐ ರೆಸ್ಪೆಕ್ಟ್ ಹಿಮ್. ಇನ್ಮೇಲೆ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಬಿಡಿ. ಏನಿವಾಗ ಅದು ನನ್ನ ಇಚ್ಛೆ, ನನ್ನ ತಾಕತ್ತು, ನನ್ನ ಇಷ್ಟ. ಬಕೆಟ್ ರಾಣಿ ಇವಳು, ಬಕೆಟ್ ರಾಣಿ ನಾನಲ್ಲ, ಬಕೆಟ್ ಅಂತ ಹೇಳೋರು ಬಕೆಟ್. ಇವತ್ತಿಂದ ಕೆಟ್ಟ ಪದಗಳು ಯೂಸ್ ಮಾಡಲ್ಲ. ಯಾಕಂದ್ರೆ ಅನೇಕ ಜನ ನೀವು ಮಾತಾಡ್ತಾ ಇರುವಂತ ಟಾಪಿಕ್ ತುಂಬಾ ಒಳ್ಳೆಯದು, ಆದ್ರೆ ನಿಮ್ಮ ಬಾಯಲ್ಲಿ ಬರ್ತಾ ಇರುವಂತ ಪದಗಳು ಸ್ವಲ್ಪ ಕಂಟ್ರೋಲ್ ಇರ್ಲಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಕಂಟ್ರೋಲ್ ಆಗಿ ಇಟ್ಕೊಳ್ತೀನಿ. ಅದ್ ಅಜಿತ್ ಅವ್ರದೇ ವಿಡಿಯೋ ಅಲ್ಲ ಅಂತ ಅಂದ್ರೆ ಬಿಟ್ಟಾಕಿ, ಬೇಜಾರ್ ಯಾಕೆ? ಹಾಗಾದ್ರೆ ಅಜಿತ್ ಅವ್ರು ಯಾಕೆ ಬೇರೆ ಬೇರೆ ಶಾಸಕರ ಕಡೆಯಿಂದ ಕಾಲ್ ಮಾಡಿಸ್ತಾ ಇದ್ರು? ಇವಾಗ ನನ್ನ ಮೇಲೆ ಅಷ್ಟೊಂದು ಆರೋಪ, ಏನೇನೋ ಹೇಳಿದ್ರು, ತುಂಬಾ ಕೆಟ್ಟ ಪದಗಳು, ತುಂಬಾ ಕೆಟ್ಟ, ಯಾವ ಲೆವೆಲ್ಗೆ ಕೆಟ್ಟ ಕಮೆಂಟ್ಸ್ ಇದೆ ಅಂತ ಅಂದ್ರೆ ಅದನ್ನ ಹಾಕಿರೋನು ಆ ಲೆವೆಲ್ಗೆ ಅವನೇ ಒಬ್ಬ ಕಾಮುಕ. ಆ ಕಮೆಂಟ್ಸ್ ಏನೇನ್ ಹಾಕಿರ್ತಾರೆ ಕೆಟ್ಟದಾಗೆ, ಅವನು ಅವ್ರ ಅಕ್ಕ ತಂಗಿರ ಹತ್ರ, ಅವ್ರ ಮನೇಲಿ ಇರುವಂತ ಹೆಣ್ಣು ಮಕ್ಳ ಹತ್ರ ಅದೇ ರೀತಿ ನಡ್ಕೊಳ್ತಾರೆ ಅನ್ಸುತ್ತೆ. ಅದಕ್ಕೆ ಆ ತರ ಆದಂತ ಕಮೆಂಟ್ಗಳು. ದಯವಿಟ್ಟು ನೀವು ಬ್ಯಾಡ್ ಕಮೆಂಟ್ಸ್ ಹಾಕೋರು ಎಷ್ಟಾದ್ರೂ ಬ್ಯಾಡ್ ಕಮೆಂಟ್ಸ್ ಹಾಕೊಳ್ಳಿ, ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ನೀವು ಬ್ಯಾಡ್ ಕಮೆಂಟ್ಸ್ ಹಾಕೋರು ನಮ್ಮ ಹಿಂದೂ ದೇವರುಗಳ ಫೋಟೋ ಹಾಕೊಂಡು ದಯವಿಟ್ಟು ಹಾಕಬೇಡಿ. ಅಂಡ್
ನಾನು ಬಿಜೆಪಿ ಪಕ್ಷದ ನಾಯಕರಿಗೂ ಬೆಂಬಲಿಸ್ತೀನಿ, ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಬೆಂಬಲಿಸ್ತೀನಿ, ಜೆಡಿಎಸ್ ಪಕ್ಷದ ನಾಯಕರಿಗೂ ಬೆಂಬಲಿಸ್ತೀನಿ. ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಅವ್ರಿಗೆ ಗೊತ್ತಿದೆ ಚೆನ್ನಾಗಿ. ನಿಮ್ಮಿಂದ ನಾನು ಸರ್ಟಿಫಿಕೇಟ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ನಾನೇ ಹೇಳಿದೀನಿ ಎಷ್ಟೊಂದ್ಸಲ, ಬಿಜೆಪಿ ಪಕ್ಷದಲ್ಲಿ ಸಂಘಟನೆ ಅನ್ನುವಂಥದ್ದು ಯಡಿಯೂರಪ್ಪ ಅವ್ರ ಮಗ ಬಂದೋಗ ವಿಜೇಂದ್ರ ಅವ್ರು ಬಂದ್ಮೇಲೆ ಚೆನ್ನಾಗ್ ಆಗ್ತದೆ ಎಲ್ಲ ಕಡೆ ಸಮಾವೇಶ ಅಂತ ನಾನೇ ಹೇಳಿರುವಂತ ಬಿಜೆಪಿ ನಾಯಕರಿಗೆ ಗೊತ್ತಿರುತ್ತೆ. ಯಾರು ನನ್ನ ಲೈವ್ ನೋಡ್ತಾ ಇರ್ತಾರೆ ಆ ಶಾಸಕರಿಗೆ ಚೆನ್ನಾಗ್ ಗೊತ್ತಿರುತ್ತೆ. ಯಾರೆಲ್ಲ ನನ್ ಕರೆ ಮಾಡಿ ಹೇಳ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಒಬ್ಬ ವಿಜೇಂದ್ರ ಅವ್ರ ಫೋಟೋ ಹಾಕೊಂಡು ಯಡಿಯೂರಪ್ಪ ಅವ್ರ ಫೋಟೋ ಹಾಕೊಂಡು ನಿನಗಲ್ಲ 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 ನಾನು ಹಂಗನ್ನಲ್ಲ ಅಂತ ಹೇಳಿ ನನ್ನ ಬಗ್ಗೆ ಯಾವೆಲ್ಲ ಲೆವೆಲ್ಗೆ ಹಾಕಿದ್ರಲ್ವಾ. ಅಂಡ್ ಇವನು ಕರೆಕ್ಟ್ ಧರ್ಮವೀರ ವಾಸ್ತವವಾದಿ. ನಿನ್ನದೇ ಒಂದು ಸ್ಕ್ರೀನ್ ಶಾಟ್ಸು, ನಿನ್ನದೇ ಒಂದು ಫೋಟೋ, ನಿಮ್ದೆಲ್ಲ ಹೆಂಗ್ ಗೊತ್ತಾ? ನಾನು ಒಂದೇ ಹೇಳ್ತೀನಿ ಹುಡುಗನ ಹುಡುಗಿರೋ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ, ಒಂದ್ ನಿಮಿಷ ಸ್ಲೋ ಕನೆಕ್ಷನ್ ಅಂತ ಇದ್ದಾರೆ. ದಯವಿಟ್ಟು ಹಾಕ್ಸಿ, ನಾನು ಹೋಗಿ ರೆಸ್ಟ್ ಮಾಡ್ಕೊಂಡ್ ಬರ್ತೀನಿ. ನನ್ಗೂ ಈ ಸೋಷಿಯಲ್ ಮೀಡಿಯಾ ಮತ್ತೊಂದು ಎಲ್ಲ ಬೇಜಾರಾಗ್ಬಿಟ್ಟಿದೆ. ಅಟ್ಲೀಸ್ಟ್ ನಾನು ಹೋಗಿ ಜೈಲ್ಗೆ ಹೋಗಿ ಯಾರಾದ್ರೂ ದಯವಿಟ್ಟು ನನ್ನ ಅರೆಸ್ಟ್ ಮಾಡಿಸಿ FIR ಮಾಡಿಸಿ ಜೈಲ್ಗೆ ಹೋಗಿ ಆರಾಮಾಗಿ 1 ತಿಂಗಳು 2 ತಿಂಗಳು ರೆಸ್ಟ್ ಮಾಡ್ಕೊಂಡ್ ಬರ್ತೀನಿ. ನನ್ಗೂ ಸಾಕಾಗಿದೆ. ಹಾಕ್ಸಿ, ದಯವಿಟ್ಟು ಜೈಲ್ಗೆ ಹಾಕ್ಸಿ. ಜೈಲೇನ್ ನರ್ಕನ? ನಮ್ಗೆ ಪೀಸ್ಫುಲ್ ಮೈಂಡ್ ಸಿಗುತ್ತೆ. ಈ ಸಮಾಜದಲ್ಲಿ ನಡೀತಾ ಇರುವಂತ ಅತ್ಯಾಚಾರಗಳು, ದೌರ್ಜನ್ಯಗಳು, ಹಲ್ಲೆಗಳು, ಮಾನಸಿಕ ಒತ್ತಡಗಳು, ಇವೆಲ್ಲ ಇಂಥ ಕ್ರೈಮ್ ನೋಡೋ ಬದಲು ಆರಾಮಾಗಿ ಜೈಲ್ಗೆ ಹೋಗಿ ಬರ್ತೀನಿ. ಜೈಲ್ಗೆ ಹಾಕ್ಸಿ, ದಯವಿಟ್ಟು ಹಾಕ್ಸಿ. ಎಂತೆಂತ ಜನನೇ ಹೋಗಿದ್ದಾರೆ, ಎಂತೆಂತ ಸೆಲೆಬ್ರಿಟೀಸ್ ಹೋಗಿದ್ದಾರೆ, ಎಂತೆಂತ ರಾಜಕಾರಣಿ ಹೋಗಿದ್ದಾರೆ. ಜೈಲ್ ಅನ್ನೋದು ಕೆಟ್ಟು ಜಾಗ ಅಲ್ಲ. ಜೈಲಲ್ಲಿ ಕೃಷ್ಣನ ಜನ್ಮಸ್ಥಳ. ಅದು ಕೃಷ್ಣ ಹುಟ್ಟಿದಂತ ಜಾಗ. ನಮ್ಮ ಹಿಂದೂ ದೇವರು ಕೃಷ್ಣ ಹುಟ್ಟಿದಂತ ಜಾಗದಲ್ಲಿ ಹೋಗ್ ಬರೋದ್ರಲ್ಲಿ ಏನಿದೆ? ಯಾರಿಗೋ ಒಬ್ರಿಗೆ ತುಂಬಾ ಆಸೆ ಇದೆ ನಾನು ಜೈಲ್ಗೆ ಹೋಗ್ಬೇಕು ಅಂತ ಹೇಳಿ. ಸೊ ನಾನ್ ಜೈಲ್ಗೆ ಹೋಗೋದಕ್ ಭಯ ಪಡ್ತೀನ? ಜೈಲ್ಗೆ ಹೋಗಕ್ ಭಯ ಪಡ್ತೀನಿ ಅಂತ ನಾನು ಕೊಲೆ ಮಾಡ್ದಿರಾನೆ, ಏನು ಕ್ರೈಮ್ ಮಾಡ್ದಿರಾನೆ ಕ್ರೈಮ್ ಕೇಸ್ ಹಾಕ್ಸ್ಕೊಂಡಿದ್ದೋಳ್ ನಾನು, ಆಯ್ತಾ? ಸೊ ಅದು ಯಾವನ್ ಹಾಕದ ಅನ್ನೋನ್ಗೂ ಗೊತ್ತಿರುತ್ತೆ, ಅದ್ ಯಾವನ್ ಹಾಕಿದಾನ ಅಂತ ಗೊತ್ತಿರುತ್ತೆ. ಆ ಒಂದು ಕೇಸೇ ಇಷ್ಟು ಗಟ್ಟಿ ಮಾಡಿದೆ ಅಂತ ಅಂದ್ರೆ ನನ್ನ ಕ್ಯಾರೆಕ್ಟರ್ಲೆಸ್, ನೀನ್ ಹಂಗಲ್ಲ ನಿನಗೆ ಅಷ್ಟು ಜನ ಇದಾರೆ ಅನ್ನೋಂಥವ್ರು ನನ್ನ ಲೈಫ್ಗೆ. ಇವಾಗ ನಾನ್ ಸಿಂಗಲ್ ಇಂಡಿಪೆಂಡೆಂಟ್ ವುಮೆನ್ ಅಪ್ಪ. ನಾನ್ ಮದ್ವೆ ಆಗ್ಬೇಕು, ನನಗೆ ಗಂಡ ಬೇಕು. ಯಾರ್ಯಾರು 6 ಜನ ಗಂಡ 11 ಜನ ಗಂಡ ಅಂತ ಹೇಳಿದಿರಲ್ಲ, ನನಗೆ ಪರ್ಮನೆಂಟ್ ಆಗಿ ಒಂದು ಗಂಡನ್ ಕೊಡ್ರೋ ಸಾಕು. ಯಾವನ್ ಕಮೆಂಟ್ ಆಗ್ತಿರಲ್ಲ ಗಂಡ ಕೊಡ್ರೋ ಸಾಕು, ಕೊಡ್ತೀರಾ? ತಾಕತ್ತಿದ್ಯಾ? ನಾಲ್ಗೆ ಮೂಳೆ ಇಲ್ದಿದ್ ನಾಲ್ಗೆ ಮಾತಾಡಕ್ ಬರುತ್ತೆ ಅಂದ್ಬಿಟ್ಟು ಪಾಪ ಏನು ಪುರಾಣ ಬಿಡ್ತೀರಾ? ನಾನ್ ಏನು ಮಾಡಲ್ಲ. ನಾನು ತುಂಬಾ ಚೆನ್ನಾಗಿ ಕಾನೂನಿನ ಚಾಟಿ ಮಾತ್ರ ತುಂಬಾ ಚೆನ್ನಾಗಿ ಬಿಡ್ತೀನಿ. ಕಾನೂನು ಮೀರಿ ಹೋಗಲ್ಲ. ಬಿಕಾಸ್ ನಾನು ಇಲ್ಲಿವರೆಗೂ ಇದೀನಿ ಜೀವಂತವಾಗಿದ್ದೀನಿ ಅಂತ ಅಂದ್ರೆ ಅದು ಕಾನೂನಿನ ವ್ಯವಸ್ಥೆಯಲ್ಲಿ ಮಾತ್ರ ನನಗ್ ಸಿಕ್ಕಿರುವಂತ ಒಂದು ಪ್ರೊಟೆಕ್ಷನ್. ಅದಕ್ಕೆ ನಾನು ಯಾವಾಗೂ ಅಷ್ಟೇ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಸಾಯೋರ್ಗೂ ಬಿಡೋದಿಲ್ಲ. ಹಾಗಂತ ಅದು ನನಗ್ ಮಾತ್ರ ಸೀಮಿತ ಅಲ್ಲ, ಪ್ರತಿಯೊಬ್ಬರಿಗೂ ಸಾಮಾನ್ಯ ಜನರಿಗೂ ಕಾನೂನು ಅಂತ ಇದೆ. ಇವತ್ತು ಮಾಧ್ಯಮ ಇದೆ ಅಂತ ಅಂದ್ರೆ ಸಾಮಾನ್ಯ ಜನರು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಮಾಧ್ಯಮ ಇದೆ. ಪೊಲೀಸ್ ಸ್ಟೇಷನ್ಸ್ ಇದಾವೆ ಅಂದ್ರೆ ಸಾಮಾನ್ಯ ಜನರು ಇರೋದ್ರಿಂದ ಪೊಲೀಸ್ ಸ್ಟೇಷನ್ ಇದಾವೆ. ಕೋರ್ಟು, ಜಡ್ಜು, ವಕೀಲರು ಇದ್ದಾರೆ ಅಂದ್ರೆ ಸಾಮಾನ್ಯ ಜನರಿಂದ ಇದ್ದಾರೆ. ಒಬ್ಬ ಜನಪ್ರತಿನಿಧಿ, ಒಬ್ಬ ರಾಜಕಾರಣಿ ಒಂದು ರಾಜ್ಯವನ್ನು ಆಳ್ತಾ ಇದ್ದಾನೆ, ದೇಶವನ್ನು ಆಳ್ತಾ ಇದ್ದಾನೆ ಅಂದ್ರೆ ಅದು ಸಾಮಾನ್ಯ ಜನರು ಮತ ಹಾಕೋದ್ರಿಂದ ರಾಜ್ಯನ ಆಳ್ತಾ ಇದ್ದಾರೆ. ಆದ್ರೆ ನಾವೇನಾದ್ರೂ ಪ್ರಶ್ನೆ ಮಾಡ್ಬೇಕಂದ್ರೆ ಮಾತ್ರ ನೀವ್ ಯಾರು ಅನ್ನೋಂತ ನಿಮ್ಮ ಐಡೆಂಟಿಟಿ ಕೇಳ್ತೀರಾ ಅಲ್ವಾ? ನನಗೆ ಎಲ್ಲೂ ಅಷ್ಟೇ ನನ್ನ ಬ್ಯಾಡ್ಜು, ನನ್ನ ಐಡೆಂಟಿ ಕಾರ್ಡು, ನಾನು ಇಂಥವಳು ಅಂತ ಹೇಳ್ಕೊಂಡು ಹೋಗುವಂತ ಹೆಣ್ಣು ಮಕ್ಕಳೇ ಅಲ್ಲ, ಅನೇಕ ಜನ ಮಾಧ್ಯಮದವರು ಯಾರೆಲ್ಲ ನನ್ನ ಸಂಪರ್ಕ ಮಾಡಿ ಕರೆಕ್ಟ್ ಆಗಿ ಹೇಳಿದೀರಾ, ಅದು ನಾನು ಇವಾಗೂ ಹೇಳ್ತೀನಿ. ಅಜಿತ್ ಅವರ ವಿಡಿಯೋ ಅದಲ್ಲ ಅಂತಂದ್ರೆ ಬಿಟ್ಬಿಡಿ. ನೀವ್ ಎಡಿಟ್ ಮಾಡಾಕ್ತಾ ಇದೀರಾ, ಸುಳ್ಳು ಹೇಳ್ತಾ ಇದೀರ ಅಂತ ಬಿಟ್ಬಿಡಿ. ಅದು ಬಿಟ್ಟು ಯಾವನೋ ಒಬ್ಬ ಮಾಡಿರೋಂತ ವಿಡಿಯೋಸ್ನ ವೈಯಕ್ತಿಕ ವಿಚಾರ ತಗೊಂಡ್ಬಂದ್ ಬೀದಿಗಿಟ್ಟಿ ಫೈನ್ ನಾನ್ ಸಾಚ ಅಲ್ಲ, ನಾನ್ ಸರಿ ಇಲ್ಲ, ನಾನ್ ಕೆಟ್ಟವಳು, ನಾನ್ ಅಂತವಳೆ, ಏನ್ರಿ ಸಿಗುತ್ತೆ? ಏನಿವಾಗ ದರ್ಶನ್ ಹೆಸರು ಹೇಳೋದ್ರಲ್ಲಿ ದರ್ಶನ್ ಅವ್ರ ಕೇಸ್ ಬಗ್ಗೆ ನೀವಲ್ಲ, ನಿಮ್ಮ ಅಪ್ಪ ಅಲ್ಲ, ಇನ್ನು ಯಾರೇ ಬಂದ್ ಹೇಳಿದ್ರೇನು ಬದುಕಿರೋವರೆಗೂ ದರ್ಶನ್ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ಒಂದ್ ಹೆಣ್ಣು ಮಗು, ದರ್ಶನ್ ಅವ್ರ ಪತ್ನಿ ಜೈಲ್ ಹತ್ರ ಹೋದ್ರೆ ಮಾತಾಡಕ್ಕೆ ಅವ್ರಿಗೆ ಒಂದು ಪ್ರೈವಸಿ ಇಲ್ಲ. ಪರಪ್ನಗರ ಜೈಲಲ್ಲಿ ಇದ್ದೋಗ ದರ್ಶನ್ ಅವರು ಒಳಗೆ ಏನ್ ಮಾಡ್ತಾ ಇದಾರಂತ ಗೊತ್ತಿಲ್ದಿರ ಯಾರನ್ನೋ ಬಿಟ್ಟು ಫೋಟೋ ಹಿಡಿದು ವೈರಲ್ ಮಾಡಿದ್ರಿ. ಹೆಂಗೋ ಇದ್ರು. ಬೆಂಗಳೂರಿಂದ ಬಳ್ಳಾರಿ ಜೈಲಿಗೆ ಕಳ್ಸಿದ್ರೇನು ಅಲ್ಲಿ ಮೀಡಿಯಾದವರು ನಂಗಿರ್ಬೇಕು,
ಅಲ್ಲಿ ಮೀಡಿಯಾದವರು ಕ್ಯಾಮ್ರಾ ಇಟ್ಟಿ ಕುತ್ಕೊಳ್ತಾರಲ್ವಾ, ಬಳ್ಳಾರಿ ಜೈಲ್ ಹತ್ರ ಕ್ಯಾಮ್ರಾ ಇಡೋದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ, ಇವ್ರು ಏನ್ ಮಾಡ್ತಾ ಇದಾರೆ, ಹೋಮ್ ಮಿನಿಸ್ಟರ್, ಅದನ್ನ ಬ್ಯಾನ್ ಮಾಡಿ ಅವ್ರ ಪ್ರೈವಸಿನ ಕಾಪಾಡಿ. ಆ ತರ ದರ್ಶನ್ ಅವ್ರಿಗೆ ಹೆಂಗೆ ಎಂಟ್ರಿ ಕೊಡ್ತಾರೋ ಅದೇ ತರ ಅಲ್ಲಿರುವಂತ ಪ್ರತಿಯೊಬ್ಬರಿಗೂ ಎಂಟ್ರಿ ಕೊಡಿ, ಅದನ್ನೆಲ್ಲ ಮಾಧ್ಯಮದಲ್ಲಿ ಬರ್ಲಿ. ಅದಲ್ಲ, ಇಲ್ಲಿ ಪ್ರತಿಯೊಂದನ್ನು ಏನ್ ಗೊತ್ತಾ, ದರ್ಶನ್ ಅವ್ರಿಗೆ ಬೇಲ್ ಹಾಕ್ಬಾರ್ದು, ದರ್ಶನ್ ಅವ್ರಿಗೆ ಬೇಲ್ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ದರ್ಶನ್ ಅವರು ಈ ಸಮಾಜದಲ್ಲಿ ಒಂದು ಸೋಷಿಯಲ್ ಎಲಿಮೆಂಟ್ ಅಂತ ಹೇಳಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಮಾಧ್ಯಮ ಮಿತ್ರರು ದರ್ಶನ್ ಅವ್ರಿಗೆ ಬೇಲ್ ಆಗ್ಬಾರ್ದು ಅಂತ ಹೇಳಿ ಮಾಡ್ತಾ ಇರುವಂತ ಒಂದು ಅವತಾರಗಳಿವೆಲ್ಲಾರು. ಇನ್ನೊಂದು, ಅಕಸ್ಮಾತ್ ದರ್ಶನ್ ಒಂದು ಸ್ಮೈಲ್ ಕೊಟ್ಕೊಂಡು ಹೋಗ್ಬಿಟ್ರೆ, ಹೇ ನೋಡ್ದ ಮಾಧ್ಯಮದವ್ರನ್ನ ನೋಡಿ ಸ್ಮೈಲ್ ಕೊಟ್ಬಿಟ್ಟ, ಇವಾಗ ಕೊಬ್ಬ ಹರ್ಗಿದೆ ಅನ್ಸುತ್ತೆ, ಮಾಧ್ಯಮದವ್ರ ತಾಕತ್ ಏನಂತ ಗೊತ್ತಿದೆ ಅಂತ ಮಾತಾಡ್ತೀರಾ. ದರ್ಶನ್ ಅವ್ರ ಹಿಂಗ್ ಫಿಂಗರ್ ತೋರಿಸ್ಬಿಟ್ರೆ ಎಷ್ಟು ದುರಹಂಕಾರಿ, ನೋಡ್ದ ಯಾವ ತರ ಸೈನ್ ಮಾಡ್ದ ಅಂತ ಹೇಳಿ ಮಾತಾಡ್ತೀರಾ. ಅದೇ ದರ್ಶನ್ ಅವ್ರು ಸ್ವಲ್ಪ ಕೋಪ ಮಾಡ್ಕೊಂಡ್ ಬರ್ಲಿ, ಅದಕ್ಕೊಂದ್ ಕತೆ ಕಟ್ತೀರಾ. ಮನುಷ್ಯ ಹೆಂಗ್ ಬದುಕಿದ್ರೇನು, ಹೆಂಗಿದ್ರೇನು, ಎಷ್ಟೇ ಒಳ್ಳೆತನವಾಗಿದ್ರೇನು ಕೆಟ್ಟ ಕಮೆಂಟ್ಸ್ ಹಾಕುವಂತದ್ದು ಬಿಡೋದಿಲ್ಲ. ನಾನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅಂತ ಹೆಣ್ಣು ಮಗಳೇ ಅಲ್ಲ. ನಾನ್ ಕೈಯಿಂದ ಊಟ ಹಾಕಿ, ನಾನ್ ಬೆಳೆಸಿ, ನಾನೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದಂತವನೇ ಅನೇಕ ಅವಾಚ್ಯ ಶಬ್ದಗಳಿಂದ ನಿಲ್ಸಿ ಹೋಗಿರೋವಾಗ ಆ ಭಗವಂತನ ಹತ್ರ ಯಾರೆಲ್ಲ ಹಿಂದೂ ಅಂತ ಹೇಳಿ ಐಡಿಯಾ ಹಾಕೊಂಡ್ ಕೂತಿರ್ತೀರಾ, ನೀವು ದೇವ್ರಿಗೆ ಕೈ ಮುಗಿತೀರಾ ಇಲ್ವೋ, ಸ್ನಾನ ಮಾಡ್ತೀರಾ ಇಲ್ವೋ, ಹೆಂಗಿರ್ತೀರೋ ನನಗ್ ಗೊತ್ತಿಲ್ಲ. ಬಟ್ ನನಗೆ ಆ ಭಗವಂತ ಅನ್ನೋದು ಆ ಟೈಮ್ ಯಾರ್ಯಾರು ಏನ್ ಮಾಡ್ತಾರೋ ಅಲ್ಲಿ ಕರ್ಮ ರಿಟರ್ನ್ಸ್ ಅನ್ನುವಂಥದ್ದು ತುಂಬಾ ನನ್ನ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂಡ್ ಯಾರ್ಯಾರು ನನಗೆ ಕೆಟ್ಟ ಕಮೆಂಟ್ ಆಗ್ತಾ ಇದೀರಾ, ಯಾರ್ಯಾರು ಕೆಟ್ಟ ಪದ ಬಳಕೆ ಮಾಡ್ತಾ ಇದೀರಾ, ನಿಮ್ಮ ಜೀವನದಲ್ಲಿ ನಿಮ್ಗೆ ಏನಾದ್ರೂ ಒಂದು ನೆಗೆಟಿವ್ ಆಯ್ತು ಅಂದ್ರೆ ಮರೀದಿರ ಸಂಧ್ಯಾನ ನೆನಪಿಸ್ಕೊಳ್ಳಿ. ಯಾಕಂದ್ರೆ ಕರ್ಮ ಅನ್ನೋದು ರಿಟರ್ನ್ ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ. ಅಕಸ್ಮಾತ್ ನಾನ್ ಬದುಕಿದ್ರೆ ನೋಡಿ ನಿಮ್ಮ ಸಮಸ್ಯೆ ಈ ತರ ಆಗಿದೆ ಅಂತ ಖಂಡಿತ ನಾನು ಬಂದು ನಿಂತ್ಕೊಳ್ತೀನಿ. ಆದ್ರೆ ನಾನ್ ಸತ್ತಿದ್ರೆ ಮಾತ್ರ ಬರಲ್ಲ, ಮೇಲಿಂದಾನೇ ಆಶೀರ್ವಾದ ಪಡ್ತೀನಿ. ಎಷ್ಟು ಅಂತ ಒಂದು ಹೆಣ್ಣು ಮಗುನ ನಿನಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನನಗೆ ಕೆಲ್ಸ ತುಂಬಾ ಇದೆ. ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತುವಂತ ರೈಟ್ಸ್ ಪ್ರತಿಯೊಬ್ಬ ಸಿಟಿಸನ್ ಆಫ್ ಇಂಡಿಯಾ ಪ್ರತಿಯೊಬ್ಬರಿಗೂ ಇದೆ. ದೇಶದ ಪ್ರಧಾನ ಮಂತ್ರಿ ಈ ದೇಶದ ಹೆಣ್ಣು ಮಕ್ಕಳಿಗೋಸ್ಕರ ಹಿಂದುತ್ವ ಅನ್ನೋಂಥ ಸ್ಟ್ರಾಂಗ್ ಮಾಡಕ್ ಹೋದ್ರೆ ಹಿಂದುತ್ವದ ಹೆಸರಲ್ಲಿ ನಕಲಿ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡು ಏನೆಲ್ಲ ಕೆಟ್ಟ ಕಮೆಂಟ್ಸ್ ಆಗ್ತಾ ಇದೀರಾ, ನಾವು ಅವ್ರಿಗೆ ಏನ್ ಕಳ್ಸ್ಬೇಕೋ ಕಳ್ಸ್ತೀರಿ. ಇಮೇಲ್ ಎಲ್ಲೆಲ್ಲಿಗ್ ಮಾಡ್ಬೇಕೋ, ಯಾರ್ಯಾರಿಗೆ ಏನೇನು ಪತ್ರ ಹಾಕ್ಬೇಕೋ ಅವೆಲ್ಲ ಮಾಡ್ತೀನಿ. ಸುಮ್ನೆ ಕುತ್ಕೊಳ್ಳು ಅಂತ ಹೆಣ್ಣು ಮಗ್ಳಲ್ಲ. ಮೋರ್ ಓವರ್ ಪ್ರತಿಯೊಬ್ಬರು ಗಮನಕ್ಕಿರ್ಲಿ, ನೀವ್ ಏನೇ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ಏನೂ ಮಾಡ್ಕೊಳ್ಳಲ್ಲ. ಅಂಡ್ ಮಿಸ್ಟರ್ ಸಂತೋಷ್ ರೆಡ್ಡಿ ಏನು ನನ್ನ ಟ್ಯಾಗ್ ಮಾಡಿ ಒಂದಷ್ಟು ನಿನ್ನಲ್ಲ ಅಂತ ಹೇಳಿದ್ರಿ, ದಯವಿಟ್ಟು ಅದು ನಾನೇ ಅಂತಾನೆ ಡೈರೆಕ್ಟ್ ಆಗಿ ಹೇಳಿ, ನೋ ಪ್ರಾಬ್ಲಮ್. ಎಲ್ಲದಕ್ಕೂ ಅಂತ್ಯವಾಗಿ ಏನ್ ಸಿಗುತ್ತೆ ಅಂತದ್ ನೋಡ್ಕೊಳ್ಳಿ. ಅದು ಅಕಸ್ಮಾತ್ ಅಜಿತ್ ಅವ್ರದೇ ವಿಡಿಯೋ ಅಲ್ಲ, ಯಾರ್ಯಾರೋ ಹೇಳ್ತಾ ಇದೀರಲ್ಲ ಮೆಸೆಂಜರ್ ಅಲ್ಲಿ, ನಮ್ಮ ಹತ್ರ ಲೈವ್ ವಿಡಿಯೋ ಇದೆ, ನಾವೇ ಜೊತೆಲಿದ್ರಿ, ನಮ್ಮ ಹತ್ರ ಆಯ್ತು ಬಿಡ್ರಿ ಆ ವಿಡಿಯೋನ, ಇದು ಅಜಿತ್ ಅಲ್ಲ, ಇದು ಎಡಿಟ್ ಮಾಡಿದಿರಿ, ಅಪಪ್ರಚಾರ ಮಾಡ್ತಾ ಇದೀರಿ. ನನಗೇನು ಅಜಿತ್ ಅವ್ರ ಮೇಲೆ ದ್ವೇಷ ಇಲ್ಲ, ನನಗೇನು ಅಜಿತ್ ಅವ್ರ ಶತ್ರು ಅಲ್ಲ, ಇಲ್ಲ, ಈಸ್ ನಾಟ್ ನಥಿಂಗ್ ಫಾರ್ ಮೀ. ಬಟ್ ವೈ ಐ ವಾಂಟ್ ಟು ಟಾರ್ಗೆಟ್ ಹಿಮ್? ನನ್ನ ಉದ್ದೇಶ ಇಷ್ಟೇ. ಅಜಿತ್ ಅವರು ಒಂದು ಮಾಧ್ಯಮದಲ್ಲಿ ಕುತ್ಕೊಂಡು ಸಮಾಜದಲ್ಲಿ ಆಗ್ತಾ ಇರುವಂತ ಮೆಸೇಜ್, ಸಮಾಜದಲ್ಲಿ ಆಗ್ತಾ ಇರುವಂತ ಅನ್ಯಾಯಗಳನ್ನ ಧ್ವನಿ ಎತ್ತಿ, ಒಬ್ಬ ಪಾಪ್ಯುಲರ್ ಆಂಕರ್ ಆಗಿರುವಂತ ಅಜಿತ್ ಅವ್ರ ಧ್ವನಿ ಎತ್ತಿ ನ್ಯಾಯ ಕೊಡಿಸುವಂತ ಕೆಲಸ, ರಾಜಕಾರಣಿಗಳನ್ನ ತಟ್ಟಿ ಎಬ್ಬರಿಸಿ ಕೆಲಸ ಮಾಡಿಸುವಂತ ಕೆಲಸ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುವಂತ ಪರ್ಸನ್ ಮಾಡೋ ಕೆಲಸ ಮಾಡ್ದಿರಾ ಪ್ರತಿನಿತ್ಯ ದರ್ಶನ್ 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 ಅಂತ ಹೇಳ್ತಾ ಇದ್ರೆ, ದರ್ಶನ್ ಒಬ್ಬ ಮನುಷ್ಯ ಅಲ್ವಾ? ದರ್ಶನ್ಗೂ ಮಾನವೀಯತೆ, ಮನುಷ್ಯತ್ವ, ದರ್ಶನ್ಗೂ ಒಂದು ಕುಟುಂಬ ಇದೆ ಅಲ್ವಾ? ನಿಮಗೆ ಹೆಂಗೆ ಹೆಂಡತಿ ಮಕ್ಳಿದಾರೋ ದರ್ಶನ್ಗೂ ಒಂದು ಕುಟುಂಬ ಇದೆ ಅಲ್ವಾ? ದರ್ಶನ್ ಅವ್ರ ಮೇಲೆ ನಿಮ್ಗೆ ದ್ವೇಷ ಆಯ್ತಂದ್ರೆ ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ನೀವು ಈ ತರ ಮಾಡಿ ತಪ್ಪು ಅಂತ ಹೇಳಿ ಮಾತಾಡ್ಬಿಡಿ. ಬಟ್ ಆ ದ್ವೇಷ ಅನ್ನೋದು, ಮನುಷ್ಯ ಒಬ್ಬ ಕೆಳಗೆ ಬಿದ್ದೋಗ ಅದನ್ನ ತೀರಿಸ್ಕೊಳ್ಳೋದು ದೇಶ ಅನ್ನೋದಿಲ್ಲ, ಅದು ದ್ವೇಷ ಅನ್ನೋದಿಲ್ಲ, ಅದು ನಿಜವಾಗ್ಲೂ ಅದು ರಾಕ್ಷಸನ ಗುಣ. ಬಟ್ ಆ ಕರ್ಮ ಅನ್ನೋದು ನಿಮ್ ಹಿಂದೆ ಬಂದೇ ಬರುತ್ತೆ. ಇವತ್ತು ಹೇಳ್ತೀನಿ ಕೇಳಿ, ದರ್ಶನ್ ಹೆಸರು ಇಟ್ಕೊಂಡು ಸಂಧ್ಯಾ ಪವಿತ್ರ ಏನೋ ಇನ್ನೊಂದು ಹೆಸರಿರುತ್ತೆ, ಸೊ ಅವಳು ದರ್ಶನ್ ಬಗ್ಗೆ ಮಾತಾಡ್ಕೊಂಡು ಫೇವರ್ ಮಾಡ್ಕೊಂಡು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತದ. ನಾಟ್ ಅಟ್ ಆಲ್, ನೋ ವೇ. ದರ್ಶನ್ ಅವ್ರ ಹೆಸರು ಇನ್ನು ಮುಂದೆ ಬಳಸ್ತೀನಿ, ಅದೇ ದರ್ಶನ್ ಅಭಿಮಾನಿಗಳಿಗೆ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ದರ್ಶನ್ ಅಭಿಮಾನಿಗಳನ್ನ ಕಂಪೇರ್ ಮಾಡಿದ್ರೆ, ನಿಜ ಹೇಳ್ತೀನಿ, ಈ ಅಜಿತ್ ಅವರ ಫಾಲೋವರ್ಸ್ ಹಿಂದುತ್ವವಾದಿಗಳು ಏನೇನ್ ಕಮೆಂಟ್ ಮಾಡ್ತಾ ಇದಾರೆ, ದರ್ಶನ್ ಫಾಲೋವರ್ಸ್ ಇಸ್ ಬೆಸ್ಟ್.
ನಿಜ ಹೇಳ್ತೀನಿ, ಅವರೇ ಬೆಸ್ಟ್. ಅವರು ನಿಮ್ನ ಅನ್ನೋದ್ರಲ್ಲಿ ಬೈಯೋದ್ರಲ್ಲಿ ಯಾಕೆ ಎರಡು ಮಾತಿಲ್ಲ ಅಂದ್ರೆ, ನೀವು ಯಾವ ಲೆವೆಲ್ ಮೆಂಟಲಿ ಟಾರ್ಚರ್ ಕೊಡ್ತೀರಾ ಒಂದು ಮಾಧ್ಯಮ ಅನ್ನೋ ಪ್ಲಾಟ್ಫಾರ್ಮ್ ಇಟ್ಕೊಂಡು ಅನ್ನೋಂಥದ್ದು ಸಮಾಜದಲ್ಲಿರುವಂತ ಪ್ರತಿ ಒಂದು ಸೆಕ್ಟರ್ಗೂ ಗೊತ್ತಿದೆ. ಹಾಗಂತ ನನ್ನ ಯಾರ್ಯಾರು ಬೈತಾರೋ ಹೇಳ್ತಾರೋ ಅನ್ಕೊಂಡು ನಾನು ಸುಮ್ಮನೆ ಇರೋದಿಲ್ಲ. 1000 ಜನ ಬೈದ್ರೇನು ಅದು ಬರೋದೇ ಒಂದು ಪರ್ಸನ್ ಹತ್ರ. ಬಿಕಾಸ್ ನಾನ್ ಸುಳ್ಳು ಹೇಳಿದ್ರೇನು ಅವರ ಕಾಲ್ ಹಿಸ್ಟ್ರಿ, ಅವ್ರ ಕಾಲ್ ರೆಕಾರ್ಡ್, ಅವರು ನಡ್ಕೊಳ್ತಾ ಇರುವಂತ ಪ್ರತಿ ಒಂದೂನು ಅಲ್ಲಿ ದಾಖಲೆ ಇದ್ದೇ ಇರುತ್ತೆ. ಕಾನೂನು ಪಾಠ ಮಾತ್ರ ನಾನು ಕಲಿಸ್ತೀನಿ ಹೊರತು ಕಾನೂನು ಮೀರಿ ನಾನು ಶೆಡ್ಡು, ಪಟ್ಟಣಗೆರೆ ಶೆಡ್ಡು, ಇನ್ನೊಂದು ಮತ್ತೊಂದು ಶೆಡ್ಡು ಅವೆಲ್ಲ ಹೋಗೋದಿಲ್ಲ ಯಾವತ್ತೂ ಅಷ್ಟೇ. ನಾನು ತಲೆ ಮರೆಸ್ಕೊಂಡು ಹೋಗ್ಬಿಟ್ಟೆ. ಬೆಳಗ್ಗೆಯಿಂದ ಅನೇಕ ಜನ ಮೆಸೇಜ್ ಹಾಕಿದ್ದಾರೆ, ನೀವೇನು ವಿಡಿಯೋ ಹಾಕಿಲ್ಲ, ನೀವು ಭಯ ಪಟ್ಬಿಟ್ರಿ. ಭಯ ಅನ್ನೋದು ನನ್ನ ಜೀವನದಲ್ಲಿ ಅದು ನಮ್ಮ ಅಪ್ಪನ್ಗೆ ಹುಟ್ಟಿದೀನಿ, ಹೆಣ್ಣು ಮಗ್ಳಾಗಿ ಹುಟ್ಟಿದೀನಿ, ಗಂಡು ಮಗು ತರ ಬೆಳೆಸಿದ್ದಾರೆ. ಭಯ ಅನ್ನೋದು ಜೀವನದಲ್ಲಿ ಇಲ್ವೇ ಇಲ್ಲ. ಪ್ರತಿ ಒಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ. ಅಂಡ್ ಯಾರೆಲ್ಲ ಟಾರ್ಗೆಟ್ ಮಾಡ್ತಾ ಇದೀರಾ, ಯಾರೆಲ್ಲ ಏನೇನ್ ಅಂತ ಇದೀರಾ, ಐ ಡೋಂಟ್ ಕೇರ್. ಜೈಲಿಗೆ ಕಳ್ಸಿರ ದಯವಿಟ್ಟು ಕಳ್ಸಿ, ಐ ಆಮ್ ರೆಡಿ. ಆ ಹೋಗೋ ಕೂಡ ಪ್ರೌಡ್ ಆಗಿ ನಗ್ನಗ್ತಾನೆ ಜೋರಾಗಿ ಒಂದು ಭಾಷಣ ಮಾಡಿ ಹೋಗ್ತೀನಿ, ಖುಷಿಯಿಂದ ಹೋಗ್ತೀನಿ. ಬಿಕಾಸ್ 1-3 ತಿಂಗಳು ನಂಗೆ ರೆಸ್ಟ್ ಸಿಗುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ಆವಾಗಾದ್ರೂ ಸ್ವಲ್ಪ ತಣ್ಣಗಿರಿ ನೀರು ಕೊಡ್ಕೊಂಡು, ಏನಂತೀರಾ? ಸೊ ಆಮೇಲೆ ಕೆಲವೊಬ್ಬ ಹೋರಾಟಗಾರರು, ದ ಗ್ರೇಟ್ ಶಿವಕುಮಾರ್ ಅವರು ದರ್ಶನ್ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದಾರೆ, ಅಜಿತ್ ಅವ್ರ ಪರ ಹೋರಾಟ ಮಾಡ್ತಾ ಇದಾರೆ. ಅದು ನಕಲಿ ಫೋಟೋಸ್, ನಕಲಿ ವಿಡಿಯೋಸ್ ಅಂತ ಹೇಳಿ. ಶಿವಕುಮಾರ್ ನಾಯಕ್ ಅವ್ರೆ, ನಿಮ್ಗೊಂದು ಪ್ರಶ್ನೆ. ಇದೇ ದರ್ಶನ್ ಅವ್ರ ವಿರುದ್ಧ ಧ್ವನಿ ಎತ್ತಿ ಮಾತಾಡ್ತೀರಾ, ಹುಲಿ ಉಗುರ್ ಬಗ್ಗೆ ಮಾತಾಡಿದ್ರಿ. ಹಾಗೆ ನಿಮ್ಮ ಜೊತೆ ಇರುವಂತ ಹುಡುಗರನ್ನ ದರ್ಶನ್ ಪರ ಸೆಂಟ್ರಲ್ ಜೈಲ್ ಹತ್ರ ಉರುಳ್ ಸೇವೆ ಮಾಡಿಸ್ತೀರಾ. ನೀವು ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತಾರಲ್ಲ, ಹಾಗಾದ್ರೆ ನಿಮ್ಮ ಮೇಲಿರೋ ಕೇಸ್ ಸುಳ್ಳ, ಇಲ್ಲ ನನ್ನ ಮೇಲಿರುವಂತ ಕೇಸ್ ಸುಳ್ಳ, ಇಲ್ಲ ಪೊಲೀಸ್ ಅವ್ರು ಹಾಕಿರುವಂತ ಕೇಸ್ ಸುಳ್ಳ? ಫಸ್ಟ್ ನಾವು ಪರ್ಫೆಕ್ಟ್ ಇದ್ರೆ ತಾನೇ ಮಾತಾಡ್ಬೇಕು, ಸತ್ಯ ತಿಳ್ಕೊಂತಾನೆ ಮಾತಾಡ್ಬೇಕು. ನೀವು ಮಾಡಿ ಏನೂ ಇಲ್ಲ. ಪಾಪ ದರ್ಶನ್ ಅಭಿಮಾನಿಗಳು ಪಾಪ ಅವ್ರಿಗೇನ್ ಸಿಕ್ಕಿರುತ್ತೋ ಅವ್ರು ಮಾಡೇ ಮಾಡ್ತಾರೆ. ಒಂದು ಮನುಷ್ಯನ್ನ ಆದಷ್ಟು ಎಷ್ಟು ಆಗುತ್ತೋ ಆ ಲೆವೆಲ್ಗೆ, ಆ ನಿಂಬೆನಲ್ಲಿ ರಸ ಇರೋವರೆಗೂ ಹಿಂಡಿ ಚಿಪ್ಪೆ ಬಿಸಾಕುವಂತ ಕೆಲಸ ಮಾಡ್ತೀರಾ ಅಲ್ವಾ ಕೆಲವರು. ಒಂದು ಮನುಷ್ಯ ಕೆಳಗೆ ಬಿದ್ದಿದ್ದಾನೆ ಅಂತ ಅಂದ್ರೆ ಎಷ್ಟು ಕುಗ್ಗಿಸ್ತೀರಾ ಅಂದ್ರೆ, ಹಾಗಾದ್ರೆ ದರ್ಶನ್ ಅವರು ಅಣ್ಣವ್ರ ಬಗ್ಗೆ ಮಾತಾಡಕ್ ಹೋದ್ರೆ, ದೊಡ್ಡ ಮನೆಯವ್ರ ಬಗ್ಗೆ, ಅವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆ ನಮ್ಗಿಲ್ಲ ಅಂತ ಹೇಳಿದಂತ ಗೌರವ ಹೊಟ್ಟೋಯ್ತಾ? ಇಲ್ಲ ಸುದೀಪ್ ಅವ್ರಿಗೆ ದರ್ಶನ್ ಅವ್ರಿಗೆ ಇದ್ದಿದ್ದಂತ ಸ್ನೇಹ ಪ್ರೀತಿ ಅನ್ನೋದು ಒಳಗೆ ಇದ್ದೇ ಇರುತ್ತೆ, ಅದು ಹೊಟ್ಟೋಯ್ತಾ? ಯಾಕೆ ಅಭಿಮಾನಿಗಳಲ್ಲಿ ಜಗಳ ಮಾಡ್ಕೊಂಡು ಈ ತರ ಮಾಡ್ತಿರಲ್ವಾ? ಬಟ್ ದರ್ಶನ್ ಅನ್ನೋ ಟಾಪಿಕ್ ಕೆಲವರಿಗೆ ಆಹಾರ ಆಗಿದೆ. ಎಲ್ಲದಕ್ಕೂ ಅಂತ್ಯ ಬಂದೇ ಬರುತ್ತೆ. ವೆರಿ ಸೂನ್ ಇಟ್ಸ್ ಗೋಯಿಂಗ್ ಟು ಹೆಂಡ್. ಅಂಡ್ ಯಾರೋ ಒಬ್ಬ ಹೇಳ್ದ, ನಾನು ದರ್ಶನ್ ಅವ್ರ ಬಗ್ಗೆ ಮಾತಾಡಿ ಬೇಲ್ ಆಗೋದನ್ನ ನಿಲ್ಸುವಂತ ಕೆಲಸ ಮಾಡ್ತೀನಿ. ಅದು ನನ್ನಿಂದ ಸಾಧ್ಯ ಆಗೋದಿಲ್ಲ. ಹಾಗಂತ ನನ್ನ ದರ್ಶನ್ ಅವ್ರ ಫ್ಯಾಮಿಲಿನೂ ಅಲ್ಲ. ಅವ್ರು ಬಂದ್ಮೇಲೆ ಅವ್ರಿಗೊಂದು ರೆಸ್ಪೆಕ್ಟ್ ಇರುತ್ತೆ, ಅವ್ರಿಗೆ ಏನ್ ಹೇಳ್ಬೇಕು ಹೇಳೇ ಹೇಳ್ತೀರಿ. ಅಂಡ್ ಇವತ್ತಲ್ಲ, ಇನ್ನು ಸಾಯೋವರ್ಗುನು ನಾನು ಇವತ್ತು ಹೇಳ್ತೀನಿ ಕೇಳಿ ಲೈವ್ ಅಲ್ಲಿ. ಬಿಕಾಸ್ ನಿಮ್ಮ ಕಮೆಂಟ್ಸ್ ಎಲ್ಲ ಓದಿ ಹೇಳ್ದೆ, ಕೆಲವರದ್ದು ವಿಡಿಯೋಸ್ ನೋಡಿ ಹೇಳ್ದೆ. ಇನ್ನು ಸಾಯೋವರ್ಗುನು ನಾನು ದರ್ಶನ್ ಅವ್ರ ಪರ ನಿಂತಿರ್ತೀನಿ. ದರ್ಶನ್ನೇ ಅಲ್ಲ, ಕನ್ನಡ ಇಂಡಸ್ಟ್ರಿದಲ್ಲಿ ಯಾರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೋ ನಿಂತಿರ್ತೀನಿ. ಬಟ್ ವೆರಿ ಪ್ಲಸ್ ಪಾಯಿಂಟ್, ವೆರಿ ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ನಿಲ್ಲೋದು ದರ್ಶನ್ ಅವ್ರ ಜೊತೆ. ಬಿಕಾಸ್ ಆ ಮನುಷ್ಯನ ಯಾವ ಲೆವೆಲ್ ಕುಗ್ಗಿಸಿದಿರ ಮಾಧ್ಯಮದವರು ಅನ್ನೋಂಥದ್ದು ಗೊತ್ತಿದೆ. ಯಾವಾಗ ನಾವು ಸಾಚಾ ಆಗಿರ್ತೀರೋ ಅವಾಗ ಮಾತ್ರ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು. ನಿಜ ಅಲ್ವಾ? ನಾನ್ ಸಾಚಾ ಇದನ್ನ ಮಾತಾಡ್ತಾ ಇದೀನಿ. ಎಲ್ಲಾರು ಹೇಳ್ತಿರಲ್ವಾ, ಕೆಲವರು ಕಮೆಂಟ್ ಹಾಕಿ, ಏನೋ ನಿಮಗೆ ಅಷ್ಟು ಗಂಡ ಇಷ್ಟು ಗಂಡ, ಅಯ್ಯೋ ನೀವ್ ಅಂತವ್ರಿಂದ ದಯವಿಟ್ಟು ಯಾರಾದ್ರೂ ಒಂದ್ ಪ್ರೂಫ್ ಇದ್ರೆ, ಫೋಟೋ ಇದ್ರೆ ಹಾಕ್ರಪ್ಪ. ಇಲ್ಲ ಯಾರು ಕರ್ಕೊಂಬಂದಾದ್ರು ಬಿಡ್ರಪ್ಪ, ನನ್ಗೂ ಸಂಸಾರ ಮಾಡ್ಬೇಕು, ನನ್ಗೂ ಗಂಡ ಬೇಕು ಅಂತ ಅನ್ಸ್ಬಿಟ್ಟಿದೆ, ಕರ್ಕೊಂಬಂದ್ ಬಿಡ್ರಿ ಹೋಗ್ಲಿ. ಯಾರು ನನಗಿಂತ ಜಾಸ್ತಿ ನಿಮಗ್ ಗೊತ್ತಿರುತ್ತೆ. ಮೋಸ್ಟ್ಲಿ ನಿಮ್ಮನೇಲಿ ಏನಾದ್ರು ಇದಾರಾ? ಅದ್ ಹೆಂಗಸರಾಗಿದ್ರೆ ನಿಮ್ ಮನೇಲಿ, ಗಂಡಸರಾಗಿದ್ರೆ ಅವ್ರ ಹೆಂಡತಿರ ಹತ್ರ. ಇದೆರಡೇ ನಡೆದಿರೋದು. ಇದು ಬಿಟ್ರೆ ನನಗಂತೂ ಗೊತ್ತಿಲ್ಲ. ನಿಮಗ್ ಗೊತ್ತಿದ್ರೆ, ನನಗ್ ಗೊತ್ತಿರೋದು ಒಬ್ನೇ, ಆಯ್ತಾ? ಅದು ಬಿಟ್ರೆ ನನಗ್ ಗೊತ್ತಿಲ್ಲ. ನಿಮಗ್ ಗೊತ್ತಿದ್ರೆ ದಯವಿಟ್ಟು ಕರ್ಕೊಂಬಂದ್ ನಿಲ್ಸಿ. ದೇವ್ರನ್ನ ತುಂಬಾ ಮುಗಿತೀನಿ. ದೇವಸ್ಥಾನಕ್ಕೆ ಅತ್ಯಾಚಾರಿಗಳು ಹೋಗ್ತಾರೆ, ಕೊಲೆಗಡಕರು ಹೋಗ್ತಾರೆ, ಕಳ್ಳರು ಹೋಗ್ತಾರೆ, ಕದಿಮ್ರು ಹೋಗ್ತಾರೆ, ಒಳ್ಳೆಯವರು ಹೋಗ್ತಾರೆ. ಭಗವಂತ ಎಲ್ಲಾರ್ಗೂ ಆಶೀರ್ವಾದ ಮಾಡ್ತಾನೆ. ತಪ್ಪಾಡಿರೋರ್ಗೆ ತಿದ್ದುಕೊಂಡು ಹೋಗು ಅಂತ ಹೇಳ್ತಾರೆ. ಅದೇ ಸರಿ ಇರೋರ್ಗೆ ಇನ್ನಷ್ಟು ಆಶೀರ್ವಾದ ಮಾಡ್ತಾನೆ. ದೇವ್ರು ಒಂದು ಅವಕಾಶ ಕೊಟ್ಟೋಗ ನಾವು ತಿದ್ದುಕೊಂಡು ಹೋದ್ರೆ ಒಳ್ಳೇದು. ಅದು ಬಿಟ್ಟು ನಾವು ದುರಹಂಕಾರ ಮೆರೆದು ಹೋದ್ರೆ, ಒಂದು ಸಮಯ ನೋಡಿ ಹಿಟ್ರೆ, ನೀವ್ ಯಾವ ಗತಿಯಾಗಿ, ಯಾವ ಲೆವೆಲ್ ಅಲ್ಲಿ, ಯಾವ ಜಾಗದಲ್ಲಿ ನಿಮ್ಮ ಸಾವನ್ನತ್ತು ಬರುತ್ತೋ ಗೊತ್ತಿರೋದಿಲ್ಲ. ತಾಳ್ಮೆಯಿಂದ ಇರ್ರಿ. ಮನುಷ್ಯನ ನಾಲಿಗೆ ಕೊಟ್ಟಿರೋದು ಒಳ್ಳೆ ಪದಗಳನ್ನ ಬಳಸೋದಕ್ಕೆ. ನೀವ್ ಎಷ್ಟು ಕೆಟ್ಟ ಪದಗಳನ್ನ ಬಳಸ್ತಿರೋ, ನಾನು ಅಷ್ಟೇ ಕೆಟ್ಟ ಪದಗಳನ್ನ ಬಳಸ್ತೀನಿ. ಬಟ್ ಇವತ್ತಿಂದ ನಾನು ಕೆಟ್ಟ ಪದಗಳನ್ನ ಬಳಸಲ್ಲ. ಬಿಕಾಸ್ ಮನೇಲಿ ಹೆಣ್ಣು ಮಕ್ಳು ಕೆಟ್ಟ ಪದ ಬಳಸಿದಷ್ಟು ಅದು ನೆಗೆಟಿವ್ ವೈಬ್ಸ್ ಅಂತೆ. ಸೊ ನನ್ನ ಮನೆ